ಇವತ್ತು ನನಗೆ ಇಷ್ಟು ನೋವಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಯಾವತ್ತೂ ನೋವು ಮಾಡ್ಕೊಳ್ತೇನೆ, ಇಲ್ಲ ಅಂತಲ್ಲ. ಅದು ಇವತ್ತು ನನಗೆ ಏನಾಯ್ತು ಅಂತ ನೋಡಿ ಬನ್ನಿ. ತುಂಬ ಖುಷಿ ಆಯಿತು, ದುಃಖನೂ ಆಯಿತು. ನಾನಿವತ್ತು ಇಷ್ಟು ಚೆಂದ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೇನೆ ಅಂತ ನಿಮಗೆ ಗೊತ್ತಾ? ಸೂರ್ಯನ ನನ್ನನ್ನು ನೋಡಿ ನಾಚಿ ನೀರಾಗಬೇಕು. ಸೂರ್ಯನೂ ಸಹ ನನಗೆ ಲೈನ್ ಹೊಡಿತಿದ್ದಾನೆ. ನನಗೆ ನಾಚಿಕೆ ಆಗ್ತಾ ಉಂಟು ಗೈಸ್. ನಾನಿವತ್ತು ಹೋಗಿದ್ದು ಮೀ ಆ್ಯಂಡ್ ಮೈ ಪಾರ್ಲರ್ಗೆ. ಏನಕ್ಕಂತ ನಿಮಗೆ ಆಲ್ರೆಡಿ ಗೊತ್ತಾಗಿರಬೇಕು ಅಲ್ವಾ? ಬನ್ನಿ, ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ನಿಮಗೆ ಗೊತ್ತುಂಟಾ? ನಾನು ಹೇಳಲ್ಲ, ನೀವು ಗೆಸ್ ಮಾಡಿ. ಸೊ ಹಾಗೆ ಮುಂದೆ ಹೋಗ್ತಾ ಡೋರ್ ಓಪನ್ ಮಾಡುವಾಗ ನನಗೆ 4 ಜನ ನನಗೋಸ್ಕರ ಕಾಯ್ತಿದ್ರು. ಇವರು ನೋಡುವಾಗ ಒಂದು ಸಾಂಗ್ ನೆನಪಾಗುತ್ತೆ. ಇವರಿಗೆ ನಾನಂದರೆ ಸೇ ಅಂತೆ ತುಂಬ ಫೇವ್ರೇಟ್ ಅಂತಾರೆ, ಆದರೆ ವಿಡಿಯೋಗೆ ಮಾತ್ರ ಬರಲ್ಲ ಅಂತಾರೆ. ಇವರ ಚಂದ ನೋಡಿ, ನಗು ನೋಡಿ ಗೈಸ್. ನಾನು ಇವರಿಗೆ ಮೊದಲು ಹೇಳಿರೋದು ಹೈಬ್ರೋ ಮಾಡೋಕ್ಕೆ, ಸರಿ ಅಂತ ಹೈಬ್ರೋ ಮಾಡಲಿಕ್ಕಿದ್ದೆ. ಹಾಗೆ ಅಪ್ಪರ್ ಲಿಪ್ಸ್ ಮಾಡಿಸ್ಬೇಕಂತ ಹೇಳಿದ್ದೆ. ಸೊ ಅಪ್ಪರ್ ಲಿಪ್ಸ್ ಹೈಬ್ರೋ ಎಲ್ಲ ಮಾಡುವಾಗ ನಾನಂತೂ ಬಿಡೋದಿಲ್ಲ, ತುಂಬ ಟಾರ್ಚರ್ ಕೊಡ್ತೇನೆ. ಇವರು ನನ್ನ ಫೇವ್ರೇಟ್ ಸುಜಾತ ಅಂತ ಹೈಬ್ರೋ ಮಾಡ್ತಿರೋರು. ಸೊ ಅವಾಗಲೂ ಅಷ್ಟೇ ನಾವು ನಗಾಡ್ತಾನೆ ಇದ್ದೇವೆ, ತುಂಬ ಅಂದರೆ ತುಂಬಾ ಕಾಮಿಡಿ ಮಾಡ್ತಾಯಿದ್ದೇವೆ. ಸೊ ನಾನು ಬಂದಾಗಂತೂ ಅವರಿಗೆ ತುಂಬ ಕಿರಿಕಿರಿ ಆಗೋದು. ಪ್ರತಿ ಟೈಮ್ ಹೇಳೋದು, ಯಾಕಾದರೂ ಬಂದೇನು, ನಮ್ಗೆ ಎಷ್ಟು ಟಾರ್ಚರ್ ಆಗುತ್ತೆ. ಇಲ್ಲಿ ನೋಡಿ ಗೈಸ್, ನಾನು ಇವರ ಹತ್ರ ಅಪ್ಪರ್ ಲಿಪ್ಸ್ ಮಾಡಲಿಕ್ಕೆ ಹೇಳಿದರೆ ಇವರು ಏನು ಮಾಡ್ತಿದ್ದಾರೆ ಅಂತ. ನಾನು ಇವ್ರ ಹತ್ರ ಹೇಳಿದ್ದು ಚೆಂದ ಮಾಡಿ ಅಪ್ಪರ್ ಲಿಪ್ಸ್ ಮಾಡಿ ನನಗೆ ಚೆಂದ ಆಗಬೇಕು ಅಂತ ಹೇಳಿದರೆ ಇವರು ಪೌಡ್ರ್ ತಗೊಬಂದು ಮೀಸೆ ಬಿಡಿಸ್ತಿದ್ದಾರೆ. ಎಂತ ಮಾಡಬೇಕು ಹೇಳಿ? ಅಷ್ಟೇ ಅಲ್ಲ, ಎಲ್ಲ ಮೈಗೆಲ್ಲ ಚೆಲ್ಲಿಬಿಟ್ರು. ನಮ್ಮ ಅಕ್ಕ ಅಂತೂ ಮಲ್ಗು ಪುಟ್ಟ ಮಲ್ಗು ಅಂತ 24 ಗಂಟೆ ನನ್ನ ಮಲ್ಸೇ ಬಿಡ್ತಾಳೇನೋ ಅಂತ ಭಯ ಆಗ್ತಾಯಿತ್ತು. ಸೊ ಆಗಲಿ ಏನಾದರೂ ಆಗಲಿ ಅಂತ ಅಪ್ಪರ್ ಲಿಪ್ಸ್ಗೆ ಕ್ರೀಮ್ ಅಪ್ಲೈ ಮಾಡ್ತಿದ್ರು. ಇವರು ಬೇರೆ ಪೌಡ್ರ್ ಒರ್ಸೋಕ್ಕಂತ ಮಧ್ಯೆ ಬರ್ತಾಯಿದ್ರು. ಅಪ್ಪರ್ ಲಿಪ್ಸ್ ಮಾಡುವಾಗ ಅವರೊಂದು ಮಾತಂತಾರೆ, ಸೊ ಕರೆಕ್ಟಾಗಿ ಕೂತ್ಕೋ, ನಾನು ಹೇಗೆ ಹೇಳ್ತೀನಿ ಅದೇ ಪೊಸಿಷನಲ್ಲಿ ಕೂತ್ಕೋ, ಮತ್ತು ಹಂದಾಡಬೇಡ. ಸೊ ನಾನು ಹೇಳ್ತೀನಿ ಅದು ಗಟ್ಟಿಯಾಗುತ್ತೆ, ಎಳಿವಾಗ ಪೇಯ್ನ್ ಆಗುತ್ತೆ ಅಂತ. ಆದರೆ ನನ್ನ ಪರಿಸ್ಥಿತಿ ಹೇಗಾಗಿತ್ತು ಅಂದರೆ, ನನಗೆ ತಾಳಲಾರದೆ ನನಗೆ ಅಮ್ಮ ಅಂತ ಕಿಚ್ಚುವಷ್ಟು ಪೇಯ್ನ್ ಆಗಿದೆ. ಆ ಪೇಯ್ನ ಯಾರ ಹತ್ರನೇ ಹೇಳೋಕ್ಕಾಗದೆ ಒಳಗೊಳಗೆ ನರಳಿದವಳು ನಾನು. ಒಂದು ಕಡೆ ನನಗೆ ನಗಲಿಕ್ಕೆ ಬರ್ತುಂಟು, ಆದರೂ ನನ್ನನ್ನು ಚೆಂದ ಮಾಡಬೇಕನ್ನೋದು ಮಾತ್ರ ಅವರ ಉದ್ದೇಶ ಆಗಿತ್ತು. ಸೊ ನೋಡಿ ಗೈಸ್, ಹೈಬ್ರೋ ಮತ್ತು ನನ್ನ ಅಪ್ಪರ್ ಲಿಪ್ಸ್ ಮಾಡಿಕೊಟ್ಟಿದ್ರು. ಎಷ್ಟು ಚೆನ್ನಾಗಿ ನೀಟಾಗಿ ಫಿನಿಶ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುಜಾತ. ಹಾಗೆ ಅವರಲ್ಲಿದ್ದ ಎಲ್ಲ ಅಷ್ಟು ನನ್ನ ಸಿಸ್ಟರಿಗೂ ಥ್ಯಾಂಕ್ ಯು ಸೋ ಮಚ್. ಬಂದಾಗ ಅವರು ಬರೀ ತಮಾಷೆಗೋಸ್ಕರ ಹೇಳೋದು ಆ ರೀತಿ. ಸೊ ನನಗೆ ತುಂಬ ಖುಷಿಯಾಯಿತು. ಎಲ್ಲ ನನ್ನ ಫೇವ್ರೆಟ್ ಪರ್ಸನ್ ಇವರೆಲ್ಲ. ಸೊ ನನ್ನ ಎಲ್ಲ ಕೆಲಸ ಮುಗಿತು. ಸೊ ನಾನು ಹೊರಡೋ ಟೈಮ್. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟಾಟಾ.